ರಂಗಭೂಮಿ ನನ್ನ ಸರ್ವಸ್ವ, ಅದು ನನ್ನ ಉಸಿರು ನಂದದು. ನಮಸ್ತೆ, ನಾನು ನಿಮ್ಮ ಸರೋಜಿನಿ ಶೆಟ್ಟಿ, ಕಲಾವಿದೆ, ತುಳು ಚಿತ್ರರಂಗ, ಸಿನಿಮಾ, ಡ್ರಾಮಾ ಕಲಾವಿದೆ, ನಾಟಕ ಕಲಾವಿದೆ. ನಾನು ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ನಾನು ಕಲಾವಿದೆಯಾಗಿ 5ನೇ ವರ್ಷದಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದ್ದೇನೆ. ನಾನು ಕಂಸ ಪಾತ್ರಧಾರಿಯಾಗಿ ನಾನು ವೇದಿಕೆಗೆ ಬಂದವಳು. ಇದು ಏನಂತಂದರೆ, ನನಗೊಂದು ಚಿಕ್ಕಂದಿನಿಂದಲೂ ಅಭಿನಯಿಸಬೇಕು, ಅದೇನು ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ನೋಡಿದಾಗ ಸಂಭಾಷಣೆ ಆಗಿ ಅಭಿನಯ ಮೂಲಕ ಅದನ್ನು ಮಾತನಾಡೋದು, ಇಂಥದ್ದೆಲ್ಲ ನನಗೆ ಒಂದು ಹವ್ಯಾಸ. 5ನೇ ಕ್ಲಾಸಲ್ಲಿ ಬಣ್ಣ ಹಾಕಿದವಳು ನಿರಂತರ. ಮತ್ತು ನನ್ನ ಶಾಲಾ ದಿನಗಳಲ್ಲಿ ಪ್ರತಿ ವರ್ಷ ಅಂದರೆ ಎಲ್ಲ ನನ್ನ ಟೀಚರ್ಸ್ಗಳು, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮನೆ ಹೆಸರು, ನನ್ನ ಶಾಲೆ ಹೆಸರು ಶರ್ವಾಣಿ ಅಂತ. ಸಿನಿಮಾ ರಂಗಕ್ಕೆ ಬಂದ ನಂತರ ಸರೋಜಿನಿ ಅಂತ ಬದಲಾಯಿತು. ನಿಮಗೆಲ್ಲ ಗೊತ್ತಿರೋದು ನಾನು ಸರೋಜಿನಿ ಅಂತ. ನನ್ನ ನಿಜವಾದ ಹೆಸರು ಶರ್ವಾಣಿ ಶೆಟ್ಟಿ. ಹಾಗೆಲ್ಲ ಮಕ್ಕಳೆಲ್ಲ ಹೇಳ್ತೀರಿ, ಟೀಚರ್ ಎಷ್ಟು ಒಳ್ಳೆಯ ಅಭಿನಯ ನಿಂದು ಶರ್ವಾಣಿ, ನೀನಿದನ್ನು ಬಿಡಬಾರ್ದು, ಕಂಟಿನ್ಯೂ ಮಾಡಬೇಕು, ತುಂಬ ಚೆನ್ನಾಗಿ ಅಭಿನಯಿಸ್ತೀಯ. ಇದೇನೆಂದರೆ ಚಿಕ್ಕ ವಯಸ್ಸಲ್ವಾ, ಅದು ನನಗೆ ಒಂದು ದೊಡ್ಡ ಕೋಡು ಬಂದಾಗೆ ಆಯಿತು. ನಾನೇನು ನಟಿಯಾಗೇ ಬೆಳೀಬೇಕು, ಹಾಗೆ ಹೀಗೆ. ಅಂದು ವಿದ್ಯಾಭ್ಯಾಸ 2nd PUC. ಅಲ್ಲಿಯವರೆಗೆ ನಾನು ಪ್ರತಿ ವರ್ಷ ನಾಟಕದಲ್ಲಿ ಪಾತ್ರ ಮಾಡ್ತಾ ಅಂದರೆ ಶಾಲಾ ದಿನಗಳಲ್ಲಿ 2nd PUC ಇರುವಾಗ ನನಗೆ ಮದುವೆ ಆಯಿತು. ಬಹಳ ಬೇಗ ಮದುವೆ ಆಗಿದೆ ನನಗೆ. ಆ ನಂತರ BV ಕಾರಂತು ನಿರ್ದೇಶನ ಮಾಡಿದ ಶಿವರಾಮ್ ಕಾರಂತ್ ಅವರು ಬರೆದ ಚೋಮನದೊಡಿಯಲ್ಲಿ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದೆ. ನಾನು ಪ್ರಥಮವಾಗಿ ಅಭಿನಯಿಸಿದ್ದು ಕನ್ನಡ ಸಿನಿಮಾದಲ್ಲಿ. ನಂತರ ತುಳುನಾಡ ಸಿರಿಯಲ್ಲಿ ಸಿರಿಯಾಗಿ ಪಾತ್ರ ಮಾಡಿದೆ ನಾನು, KN ಟೈಲರ್ ಅವರದ್ದು. ಹಂತ ಹಂತವಾಗಿ ಒಂದೊಂದೇ ಸಿನಿಮಾ ಮಾಡ್ತಾ ಬಂದೆ ನಾನು. ಮಾರಿಬಲ್ಲೆ, ಬಂಗಾರ ಪಟ್ಲೇರು, ಚಂಡಿಕೋರಿ, ಬರ್ಸ, ದಬಗದ ಬಾಯಿಸ, ಚಾಲಿಪೋಲಿಲು, ತುಂಬ ಸಿನಿಮಾ ಮಾಡಿದ್ದೇನೆ. ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಬಿರ್ದದ ಕಂಬಳ, ವೀರ ಕಂಬಳ 2 ಭಾಷೆಗಳಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ನಾನು. ಲೀಡ್ ರೋಲ್ ಅಲ್ಲ, ಆದರೆ ಪ್ರಾಮುಖ್ಯವಾದ ಪಾತ್ರ. ಮತ್ತು ಇನ್ನೊಂದು ದಿಗಿಲ್ ಅಂತ ಚೇತನ್ ಮುಂಡಾಡಿಯವರ ಒಂದು ಸಿನಿಮಾ, ಅದು ಬಿಡುಗಡೆ ಆಗಲಿಕ್ಕಿದೆ. ಅದರಲ್ಲಿ ಒಂದು ಪ್ರಧಾನ ಪಾತ್ರ ಮಾಡಿದ್ದೇನೆ ನಾನು. ಯಾಕೆಂದರೆ ಮತ್ತೊಂದು ವಿಷಯ ಏನಂತಂದರೆ, ನೋಡಿ, ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ನಾನು ಏನೋ ಸಾಧಕಿ ಅಂತ ಹೇಳ್ತಾ ಇಲ್ಲ. ನಾನು ಸಾಧಕಿ ಅಲ್ಲ, ನಾನು ಆರಾಧಕಿ, ಕಲೆಯನ್ನು ಆರಾಧನೆ ಮಾಡಿಕೊಂಡು ಬಂದವಳು ನಾನು. ಯಾಕೆಂದರೆ ಒಂದು ಕಾಲದಲ್ಲಿ ಮಹಿಳೆಯರು ಹೊರಗೆ ಬರಬಾರ್ದು, ವಿದ್ಯಾಭ್ಯಾಸ ಬೇಡ, ಮನೆಯಲ್ಲೇ ಇರಬೇಕು, ಮನೆಯಲ್ಲಿ ಹೊರಗೆ ಹೋದರೆ ಅದು ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಇದೆಲ್ಲ ಒಂದು ಅಭಿಪ್ರಾಯ ಇತ್ತು. ಹೊರಗೆ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಅಭಿನಯಿಸಿದವಳು ನಾನು. ಯಾಕೆಂದರೆ ಇದೆಲ್ಲ ನಮ್ಮದೊಂದು ಹೇಳ್ತಾರಲ್ಲ, ಧೈರ್ಯ. ನನಗೆ ಸ್ಫೂರ್ತಿಯಾಗಿದ್ದವರು ನನ್ನ ತಾಯಿ ದೇವರು, ನನ್ನ ಹೆತ್ತಮ್ಮ. ಯಾಕೆಂದರೆ ನಿನಗೆ ಇದರಲ್ಲಿ ಆಸಕ್ತಿ ಇದೆ, ಇದನ್ನು ನೀನು ಯಾವತ್ತೂ ಬಿಟ್ಟು ಬಿಡಬಾರ್ದು ಅಂತ. ಯಾಕೆ ಹೇಳ್ತಾ ಇದ್ದೆ ನೋಡಿ, ಮಹಿಳೆಯರಿಗೆ ನಮಗೆ ಇರುವಂಥ ಒಂದು ಸ್ಫೂರ್ತಿ, ನಮಗಿರುವಂಥ ಶಕ್ತಿ ಬಹಳವಾದ ಅದು ಉನ್ನತವಾದದ್ದು. ಒಂದು ಸಮಯದಲ್ಲಿ ಏನಂದರೆ ಗಂಡಸರೇ ದೊಡ್ಡ ಶಕ್ತಿವಂತರು, ಮಹಿಳೆಯರು ಅಬಲೆಯರು, ಮನೆಯ ಒಳಗೇ ಇರುವವರು ಅಂತ ಇತ್ತು. ಈಗಲ್ಲ, ಈಗ ಮಹಿಳೆಯರು ಸಬಲೆಯರಾಗಿದ್ದಾರೆ. ಒಂದು ರೀತಿಯಲ್ಲಿ ನೋಡಿದರೆ ಗಂಡಸರಿಗಿಂತಲೂ ಮುಂಚೂಣಿಯಲ್ಲಿದ್ದಾರೆ. ಅಂದರೆ ಗಂಡಸರನ್ನು ನಾನು ದೂರುವುದಲ್ಲ, ಕ್ಷಮಿಸಿ. ಹಾಗೆ ಪ್ರತಿಯೊಂದು ಯಾವ ಕ್ಷೇತ್ರದಲ್ಲಿ ನೋಡಿ ನೀವು, ಮಹಿಳೆಯರು ಅಷ್ಟು ಮುಂದಾಗಿ ಬೆಳೆದಿದ್ದಾರೆ. ಅಂದರೆ ಅವರಿಗೆ ಭಯ ಇಲ್ಲ, ಯಾಕಂದರೆ ಅವರದ್ದೇ ಆದ ಒಂದು ವಿಲ್ ಪವರ್ ಇದೆ ಅವರಿಗೆ. ಮಹಿಳೆಯರನ್ನು ಹಂತ ಹಂತವಾಗಿ ಒಂದು ಕಡೆಗಣಿಸ್ತಾ ಬಂದ ಆ ಕಾಲ, ಅಂದರೆ ಹೊರಗಡೆ ಹೋದರೆ ಏನೋ ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತ ಕಾಲ ಈಗ ತುಂಬ ಬದಲಾಗಿ ಬಿಟ್ಟಿದೆ. ಯಾವ ಕ್ಷೇತ್ರದಲ್ಲಿ ನೋಡಿ ಮಹಿಳೆಯರೇ ಮುಂದೆ ಇದ್ದಾರೆ ಪ್ರತಿಯೊಂದು. ಆ ಚಿಕ್ಕ ವಯಸ್ಸಲ್ಲಿ ನಾನು ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆಲ್ಲ ಹೋಗುವಾಗ ನಾನು ಆರಂಭದಲ್ಲಿ ಚೋಮನದೊಂದು ತುಳುನಾಡ ಸಿರಿಯಲ್ಲಿ ಮಾಡಿದ್ರಿಂದ ಇನ್ನು ನಾಟಕದಲ್ಲಿ ನಾನು ಮಾಡೋದಿಲ್ಲ. ಯಾಕಂದರೆ ನಾಟಕದಲ್ಲಿ ಮಾಡಿದ್ದು ಚಿಕ್ಕದದು, ರಂಗಭೂಮಿಯಲ್ಲಿ ಮಾಡಬಾರ್ದು, ಅದು ಎಷ್ಟಾದರೂ ಒಂದು ಕೆಳಮಟ್ಟ. ಸಿನಿಮಾದಲ್ಲಿ ಮಾಡೋದು ದೊಡ್ಡ ವಿಚಾರ ಅಂತ ಹೇಳಿ ನನ್ನ ಭಾವನೆ ಇತ್ತು ಆವಾಗ ನನ್ನ ಗುರುಗಳು, ತುಳು ಚಿತ್ರರಂಗದ ನನ್ನ ಗುರುಗಳು KN ಟೈಲರ್ ಅವರು ಹೇಳಿದರು, ನಾನೊಂದು ಖಂಡನಿ ಬಡಿದೆ ಅಂತ ನಾಟಕ ಬರೀತಾ ಇದ್ದೇನೆ, ನೀ ಇದರಲ್ಲಿ ಪ್ರಧಾನ ಪಾತ್ರ ಮಾಡಬೇಕು, ಅದು ನಿನಗೆ ಹೇಳಿದಂಥ ಪಾತ್ರ. ಮತ್ತು ಮನೆಗೆ ಬಂದು ನಂದು ತಾಯಿ ಹತ್ರ, ನನ್ನ ಮಾವನ ಹತ್ರ, ಅಜ್ಜನ ಹತ್ರ ಎಲ್ಲ ಕೇಳಿದರು. ಕೇಳುವಾಗ ಅಜ್ಜನಿಗೆ ಇಷ್ಟ ಇಲ್ಲ.
ಅಜ್ಜ ಹೇಳಿದರು ತಾಯಿ ಹತ್ರ, ನಮಗೆಲ್ಲ ಹೇಳಿದ್ದಲ್ಲ ಹೆಣ್ಣು ಮಕ್ಕಳನ್ನು ಇದಕ್ಕೆಲ್ಲ ಕಳಿಸೋದು, ನಮಗೆಲ್ಲ ಹೇಳಿದ್ದಲ್ಲ ಅಂತ. ಆದರೆ ನನ್ನ ತಾಯಿ ಮಾತ್ರ ಇದಕ್ಕೆ ನನ್ನ ಒಂದು ಆಸಕ್ತಿಗೆ ಅವರದ್ದು ಆಶೀರ್ವಾದ. ನಾನು ಮತ್ತು ಏನಿದೆ ಅಂದರೆ ಎಲ್ಲ ಮನೆಯಲ್ಲಿ ಒಪ್ಪಿಸಿ ಅದರಲ್ಲಿ ಒಪ್ಪಿಕೊಂಡೆ. ನಾನು ರಂಗಭೂಮಿಯಲ್ಲಿ ನನಗೆ ಒಳ್ಳೆಯ ಹೆಸರು ಬಂತು. ಅಂದರೆ ಜನರು ನನ್ನನ್ನು ಆಶೀರ್ವದಿಸಿದರು. ಸರ್ವಧರ್ಮದ ಜನರ ಆಶೀರ್ವಾದ ನನಗಿದೆ, ಎಲ್ಲರ ಆಶೀರ್ವದಿಸಿದರು. ಬಹಳ ಕಷ್ಟ ಅಂದರೆ ನನ್ನ ತಾಯಿ ನನ್ನ ಜೊತೆಗೆ ಬರ್ತಿದ್ದರು ನಾನು ರಿಹರ್ಸಲ್ಗೆ ಹೋಗುವಾಗ. ಆಗ ಎಲ್ಲ ಒಂದು ಪಕ್ಕದ ಮನೆಯವರೆಲ್ಲ ಏನೋ ಒಂದು ಕುಹಕ ದೃಷ್ಟಿಯಿಂದ ಹೀಗೆ ಹಿಣಿಕಿ ನೋಡೋದು. ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು, ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬರುವಾಗ ರಾತ್ರಿ ಆಗ್ತದೆ, ರಿಕ್ಷಾದಲ್ಲಿ ಬರೋದು. ಎಲ್ಲಿಗೆ ಏನೋ ಒಂದು ಅವರ ಮನಸ್ಸನ್ನು ಏನೋ ಕೆಟ್ಟ ಭಾವನೆಯಿಂದ ನೋಡುವುದು. ಅದು ಒಳ್ಳೆಯ ಭಾವನೆ ಅಲ್ಲ, ಮತ್ತು ಏನೋ ಒಂದು ದುರ್ದೇಶ ಅವರ ಮನಸ್ಸಲ್ಲಿ. ಮಾರನೇ ದಿವಸ ನಲ್ಲಿ ಕೇಳಿದ್ದಿದೆ, ನೀವು ಹೋಗಿದ್ದೀರಲ್ಲ, ಎಲ್ಲಿಗೆ ಹೋದದ್ದು ನೀವು? ರಾತ್ರಿಯಲ್ಲಿ ಅಷ್ಟೊತ್ತಿಗೆ ಬರುವುದಾ? ಇಂಥದ್ದೆಲ್ಲ ಅವಹೇಳನದ ಮಾತುಗಳನ್ನು ನಾನು ಕೇಳಿದ್ದೇನೆ. ಅದನ್ನೆಲ್ಲ ಮೀರಿಕೊಂಡು ನಾನು ಬಂದು ಹಲವು ಸಿನಿಮಾಗಳಲ್ಲಿ ಮಾಡಿದೆ. ಒಂದು ಹಿಂದಿ ಸಿನಿಮಾದಲ್ಲಿ ಒಂದು ಹೆಸರಿಗೆ ತಕ್ಕ ಮಾಡಿದಂತ ಹೇಳ್ಬೋದು. ಆದರೂ ನನಗೊಂದು ಹೆಮ್ಮೆ, ಅದು ಅವಿಸ್ಮರಣೀಯವಾದ ಒಂದು ಘಟನೆ ನನ್ನ ಬದುಕಿನಲ್ಲಿ. ಅಮಿತಾಬ್ ಬಚ್ಚನ್ ಅವರದ್ದು ಗಂಗಾ ಜಮುನಾ ಸರಸ್ವತಿ ಅನ್ನೋ ಒಂದು ಸಿನಿಮಾ. ಅದರಲ್ಲಿ ನಾನು ಅವರ ಜೊತೆಯೇ ಒಂದು ದೃಶ್ಯದಲ್ಲಿ ಮಾಡಿದ್ದೆ ನಾನು. ಅದು ನನಗೆ ನೆನಪಲ್ಲಿ ಉಳಿಯುವಂಥದ್ದು. ಮತ್ತೊಂದು ವಿಧೇಯನಂತ, ಮಮ್ಮೂಟಿಯವರು ಪ್ರಧಾನ ಪಾತ್ರ ನಾಯಕ, ಅಡೂರು ಗೋಪಾಲಕೃಷ್ಣನ್ ಅದರಲ್ಲಿ ನಿರ್ದೇಶಕರಾಗಿದ್ದರು. ಮತ್ತು ಒಂದೊಂದು ತುಳು ಸಿನಿಮಾ ಕನ್ನಡದಲ್ಲಿ ಎಲ್ಲ ತುಂಬ ಸಿನಿಮಾಗಳಲ್ಲಿ ಮಾಡಿದ್ದೇನೆ. ನಾನು ಪ್ರಾಮುಖ್ಯತೆ ಕೊಡೋದು ನನ್ನ ರಂಗಭೂಮಿಗೆ. ಯಾಕೆ ನನ್ನನ್ನು ರಂಗಭೂಮಿ ಈವರೆಗೆ ಉಳಿಸಿದ್ದು ಬೆಳೆಸಿದ್ದು ನನ್ನ ರಂಗಭೂಮಿ. ಸಿನಿಮಾ ರಂಗ ನಂದು ನೆಕ್ಸ್ಟ್ ಸೆಕೆಂಡ್ರಿ, ಅದು ಅಷ್ಟು ನಾನು ಅದಕ್ಕೆ ಇದು ಕೊಡ್ತೇನೆ. ರಂಗಭೂಮಿ ನನ್ನ ಸರ್ವಸ್ವ, ಅದು ನನ್ನ ಉಸಿರು ನಂದದು. ನಾನು ತುಂಬ ಸವಾಲನ್ನು ಎದುರಿಸಿದ್ದೇನೆ ನಾನು. ಯಾವಾಗಾದರೆ ಏಕೆಂದರೆ ನನಗೆ ಮದುವೆಯಾಗಿ ಕೂಡ ನನ್ನ ಗಂಡನಿಗೂ ಇಷ್ಟ ಇರಲಿಲ್ಲ. ಅದು ನನ್ನದು ಪ್ರತಿಷ್ಠಿತ ಮನೆತನ, ನನ್ನ ಗಂಡನದು ಬಡಿಲಗುತ್ತು ಅಂತ. ಅವರ ಮನೆಯವರಿಗೂ ಇಷ್ಟ ಇರಲಿಲ್ಲ. ನಾನು ಕಲಾವಿದೆಯಾಗಿರುವುದು, ಅವರು ಮದುವೆ ಆಗೋದು ಇಷ್ಟ ಇರಲಿಲ್ಲ. ಇದು ಓಪನ್ಲಿ ನಾನು ಹೇಳ್ತಾ ಇದ್ದೇನೆ, ಇಷ್ಟ ಇರಲಿಲ್ಲ. ಆದರೆ ನನ್ನ ಹಠ, ನನ್ನ ಛಲ ಒಂದೇ, ನಾನು ಎಲ್ಲವನ್ನು ಮೀರಿ ನಾನು ಇದರಲ್ಲೇ ಬೆಳೆಯಬೇಕು ಅಂತ. ಹಾಗಿರುವಾಗ ಆಮೇಲೆ ಈಗ ಏನಾಗಿದೆ ಅಂದರೆ ನನಗೆ ಅಲ್ಲಲ್ಲಿ ಒಂದೊಂದು ಪ್ರಶಸ್ತಿ ಸಿಗ್ತದೆ, ಸನ್ಮಾನಗಳಾಗ್ತದೆ, ಪೇಪರಲ್ಲಿ ಬರ್ತದೆ, ಮೀಡಿಯಾದಲ್ಲಿ ಬರ್ತದೆ. ಇದನ್ನೆಲ್ಲ ನೋಡುವಾಗ ನನ್ನನ್ನೀಗ ಬಹಳ ಗೌರವಿಸ್ತಾರೆ. ಯಾಕೆಂದರೆ ಇದನ್ನು ಎಲ್ಲ ಸವಾಲುಗಳನ್ನು ಮೀರಿ ಎದುರಿಸಿ ಬಂದವಳು ನಾನು. ಇದಕ್ಕೆ ಹೇಳೋದು, ಯಾಕೆಂದರೆ ಮಹಿಳೆಯ ಒಂದು ಧೈರ್ಯ. ಈ ರಂಗಭೂಮಿಯಲ್ಲಿ ಬಹಳ ಜನ ಕಲಾವಿದರಿದ್ದಾರೆ. ಯಾಕೆಂದರೆ ಆ ರಂಗಭೂಮಿಯಲ್ಲಿ ಅಭಿನಯಿಸಿದವರೇ ಸಿನಿಮಾ ರಂಗಕ್ಕೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ. ಸಿನಿಮಾದಲ್ಲಿ ಇರುವವರೆಲ್ಲ ರಂಗಭೂಮಿಯಲ್ಲಿ ಇರುವವರೇ ಆದಷ್ಟು ಹೆಚ್ಚು ಕಲಾವಿದರು, ಅದು ಜೆಂಟ್ಸ್ ಲೇಡೀಸು ಎಲ್ಲ. ಯಾಕೆಂದರೆ ಸಿನಿಮಾಗಳು ಬಹಳ ಸಂಖ್ಯೆಯಲ್ಲಿ ಬರ್ತಾ ಉಂಟು ಅಂತಂದರೆ ಮೌಲ್ಯಯುತವಾದ ಸಿನಿಮಾಗಳು ಬರಬೇಕು ಅಂತ ನನ್ನ ಒಂದು ಉದ್ದೇಶ. ಯಾಕಂದರೆ ಸಿನಿಮಾ ಬಂದಾಗ ಜನಗಳು ನೋಡಬೇಕು, ಅದರಿಂದ ಒಳ್ಳೆಯ ಸಮಾಜಕ್ಕೆ ಒಂದು ಮೆಸೇಜ್ ಇರಬೇಕು, ಇಂಥ ಸಿನಿಮಾಗಳು ಬರಬೇಕು ಅಂತ. ಕೆಲವು ಸಿನಿಮಾಗಳಲ್ಲಿ ನಾನು ನೋಡಿದ್ದೇನೆ ಏನಂದರೆ ಅಶ್ಲೀಲವಾಗಿ ಮಾತಾಡ್ತಾರೆ, ಹೇಳ್ತೇನೆ ಒಂದು ಡಬಲ್ ಮೀನಿಂಗ್ ಅಂತ. ಅಂಥದ್ದೆಲ್ಲ ಬರಬಾರ್ದು. ಅಂಥದ್ದೆಲ್ಲ ಬಂದದ್ದನ್ನು ನಾನು ಕೇಳಿದ್ದೇನೆ. ಯಾಕೆಂದರೆ ಇದನ್ನೆಲ್ಲ ವಿರೋಧಿಸಬೇಕು, ಇದು ಸರಿಯಲ್ಲ. ಒಳ್ಳೆಯ ಕಥೆಗಳಿಗೆ, ಒಳ್ಳೆಯ ಒಂದು ಮೌಲ್ಯತೆ ಇರುವ ಕಥೆಗಳಿಗೆ ಜನಗಳು ಮೆಚ್ಚುತ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಆ ಸಿನಿಮಾ ನಡೀತದೆ, ಯಾಕೆ ನಡೆಯುವುದಿಲ್ಲ? ಇದನ್ನು ಒಂದು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ತಿಳ್ಕೊಳ್ಬೇಕು. ನಾನು ರಂಗಭೂಮಿಯಲ್ಲಿ ಚಾರಿತ್ರಿಕ, ಪೌರಾಣಿಕ ಇಂಥದ್ದಲ್ಲಿ ಹೆಚ್ಚು ಮಾಡಿದವಳು ನಾನು. ಇತ್ತೀಚೆಗೆ ಕದ್ರಿ ನವನೀತ್ ಶೆಟ್ಟರು ಬರೆದಂಥ ಕಿಶೋರ್ ಡಿ ಶೆಟ್ಟಿಯವರ ತಂಡ ಅದು. ಅದರಲ್ಲಿ ಶ್ರೀದೇವಿಯ ಪಾತ್ರ, ಕಟೀಲ್ದಪ್ಪೆ ಉಳ್ಳಾಲ್ದಿಯಲ್ಲಿ ದೇವಿಯ ಪಾತ್ರ ಮಾಡಿದ್ದೇನೆ. ಪೌರಾಣಿಕದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬೆಳವಡಿ ಮಳ್ಳಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಇಂಥದ್ದೆಲ್ಲ ಪಾತ್ರ ಮಾಡಿ ನನಗೆ ಬಹಳ ಇಷ್ಟವಾದ ಪಾತ್ರಗಳು. ಸಿನಿಮಾದಲ್ಲಿ ಸಿಕ್ಕಿದ ಪಾತ್ರಗಳು ಒಳ್ಳೆಯದೇ ಸಿಕ್ಕಿದೆ ನನಗೆ. ಒಳ್ಳೆಯ ಪಾತ್ರಗಳೇ ಕೊಟ್ಟಿದ್ದಾರೆ, ನನ್ನ ಅಭಿಮಾನದಿಂದ ನನ್ನ ಮೇಲೆ ಕೊಟ್ಟಿದ್ದಾರೆ. ಆದರೆ ನನ್ನ ಒಂದು ಮನಸ್ಸಲ್ಲಿದ್ದು ಭಾಗ್ಯವಂತರ ಸಿನಿಮಾದಲ್ಲಿ ಬಿ ಸರೋಜಾದೇವಿ ಒಂದು ಪಾತ್ರ ಮಾಡಿದ್ದಾರೆ. ಯಾಕೆಂದರೆ ಅದು ಚೆಲ್ಲಾಗಿ ಕುಣಿಯುವಂಥ ಯುವ ನಾಯಕಿಯ ಪಾತ್ರ ಅಲ್ಲ, ಅದು ಪ್ರಬುದ್ಧ ಪಾತ್ರ. ಅದು ಆ ಪಾತ್ರ
ನನ್ನ ಕನಸು, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ನನ್ನ ತಲೆಯಲ್ಲಿದೆ. ನಾನು ಕೆಲವರ ಹತ್ರ ಹೇಳಿದೆ, ಇಂಥ ಪಾತ್ರ ಒಂದು ಸಿಗಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ಸೆಂಟಿಮೆಂಟ್ ರೋಲ್, ಅಂಥ ಆದರ್ಶವಾದ ಒಂದು ಪಾತ್ರ. ಅಂಥ ಪಾತ್ರಗಳೆಂದರೆ ಬಹಳ ಇಷ್ಟ. ನಾನು ಬಹಳ ಇಷ್ಟಪಟ್ಟ ಪಾತ್ರ ಅದು. ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೇನೆ, ಅಣ್ಣಾವರದ್ದು, ರಾಜ್ಕುಮಾರ್ ಅವರದ್ದು, ನಾನು ಬಿ ಸರೋಜದೇವಿ ಮಾಡಿದ್ದಾರಲ್ಲಿ ಪಾತ್ರ. ಆ ಪಾತ್ರ ನನ್ನ ತಲೆಯಲ್ಲಿದೆ. ಅಂಥ ಒಂದು ಪಾತ್ರ ನಿರೀಕ್ಷೆಯಲ್ಲಿದ್ದೇನೆ. ಅದು ನನ್ನ ನನಸೋ ಗೊತ್ತಾಗೋದಿಲ್ಲ ನನಗೆ. ಒಂದು ವೇಳೆ ನನಸಾದರೆ ಸಂತೋಷ, ಕನಸಾದರೆ ಬೇಸರವೂ ಇಲ್ಲ. ನನಗೆ ಎಷ್ಟು ಸಿಕ್ಕಿದೆ ಅದರಲ್ಲಿ ನಾನು ಸಂತೃಪ್ತಿ ಪಡುವವಳು. ನಾನು ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ ಅದನ್ನು ಬೆನ್ನಟ್ಟಿ ಹೋಗುವವಳು ಸರೋಜಿನಿ ಶೆಟ್ಟಿ ಯಾವತ್ತೂ ಅಲ್ಲ. ಎಷ್ಟೋ ಪ್ರಶಸ್ತಿಗಳೇ ಬಂದಿರ್ಬೋದು, ಕೊಡಿ ಪ್ರಶಸ್ತಿ ಕೊಡಿ, ನನಗೆ ಕೊಡಿ ಅಂತ ಹೋದವಳು ನಾನಲ್ಲ. ಯಾಕೆಂದರೆ ನನ್ನ ಬದುಕಿನಲ್ಲಿ ನಾನು ಯಾವುದ್ರ ಪರವಾಗಿ ಒಂದು ಪಾತ್ರ ಕೊಡಿ, ನನಗೆ ಈ ಸಿನಿಮಾದಲ್ಲಿ ಪಾತ್ರ ಕೊಡಿ, ಅದು ಕೊಡಿ ಅಂತ ಕೈ ಚಾಚುವವಳು ನಾನಲ್ಲ. ನನಗಾಗಿ ಯಾವ ಪಾತ್ರ ನನ್ನ ಬಾಗಿಲಿಗೆ ಬರ್ತದೆ ಅದನ್ನು ನಾನು ಭಕ್ತಿಪೂರ್ವಕವಾಗಿ 2 ಕೈಯಿಂದ ನಾನು ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡ್ತೇನೆ. ಶ್ರದ್ಧೆಯಿಂದ ಅದನ್ನು ನಾನು ಅಭಿನಯಿಸ್ತೇನೆ ಅಷ್ಟೇ. ಇದು ನನ್ನ ಒಂದು ಸಿದ್ಧಾಂತ. ರಿಚರ್ಡ್ ಕ್ಯಾಸ್ಟೆಲ್ನವರ ಬಂಗಾರ ಪಟ್ಲೇರ್ ಸಿನಿಮಾದಲ್ಲಿ ಮೇಜರ್ ರೋಲ್ ನಂದು, ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ. ಪಟ್ಲೇರಲ್ಲ ಹೆಂಡ್ತಿ. ಯಾಕಂದರೆ ಇದು ನನಗೆ ಈಗಲೂ ನೆನಪಿದೆ, ಜ್ಯೋತಿ ಟಾಕೀಸಲ್ಲಿ ಅದು ರಿಲೀಸ್ ಆಗಿತ್ತು. 105 ದಿವಸ ರನ್ ಆಗಿತ್ತು ಅದು. ಆಗ ನಂದು ಮತ್ತು ಪಟೇಲರದ್ದು ದೊಡ್ಡ ಕಟ್ಔಟ್ ಮಾಡಿ ಜ್ಯೋತಿಯಲ್ಲಿ ಹಾಕಿದ್ರು. ಆಗ ಈಗ ಒಂದು ನೆನಪಿದೆ, ಯಾಕಂದರೆ ಇದೆಲ್ಲ ನೆನಪುಗಳು ನಂದು. ನಾನು ಬಸ್ನಲ್ಲಿ ಬರ್ತಾ ಇದ್ದೆ. ನಾನು ಬಸ್ನಲ್ಲಿ ಹಿಂದಿನಿಂದ ಇಬ್ಬರು ಕೂತವರು ಹೇಳ್ತಿದ್ರು, ಸರೋಜಿನಕ್ಕ ಚಂಡಿಯ ಪೇರು ಮಾರಾಯ, ಅರೆಗೊಂದು ಕೊಡೆ ಬತ್ತದಲ್ಲಿ, ಅಂದರೆ ಅವರು ಒದ್ದೆ ಆಗ್ತಾ ಇದ್ದಾರೆ, ಒಂದು ಕೊಡೆ ಹಿಡಿಬಹುದಿತ್ತು ಅಂತ. ಯಾಕೆ ನನ್ನ ನೋಡಿ ಹೇಳಿದ್ದು. ಈಗಲೂ ಆ ಒಂದು ನೆನಪಿದೆ ನನಗೆ. ಅದರಲ್ಲಿ ಒಳ್ಳೆಯ ಪಾತ್ರ, ನನಗೆ ಒಳ್ಳೆಯ ಪಾತ್ರ ಮಾಡಿದ್ದೇನೆ ನಾನು. ಮತ್ತು ಸಿನಿಮಾಗಳಲ್ಲಿ ಒಳ್ಳೆಯ ಪಾತ್ರ, ಈಗ ಇವರದ್ದು ಕಾಪಿಗಾಡ್ರವ್ರದ್ದು ಚಂಡಿಕೋರಿಯಲ್ಲಿ ಒಳ್ಳೆಯ ಪಾತ್ರ ನಂದು, ಚಾಲಿಪೋಲಿಯಲ್ಲಿ ಒಳ್ಳೆಯ ಪಾತ್ರ, ಬರ್ಸದಲ್ಲಿ ಒಳ್ಳೆಯ ಪಾತ್ರ, ದಪಕದ ಪಾಯಸದಲ್ಲಿ ಒಳ್ಳೆಯ ಪಾತ್ರ, ಮಾರಿಬಲೆಯಲ್ಲಿ ಒಳ್ಳೆಯ ಪಾತ್ರ. ಸಿಕ್ಕಿದ ಪಾತ್ರಗಳು ನನಗೆ ಪ್ರಾಮುಖ್ಯತೆ ಇರುವ ಪಾತ್ರಗಳೇ ಸಿಕ್ಕಿದೆ ನನಗೆ. ಅದಕ್ಕೆ ನಾನು ಖುಷಿಪಡ್ತೇನೆ. ಶಕ್ತಿ ಸ್ವರೂಪಿಣಿಯವರು ಮಹಿಳೆಯರು, ಅವರು ಮನೆಯನ್ನು ಬೆಳೆಸಬಲ್ಲರು, ಅಳಿಸಬಲ್ಲರು, ಎಲ್ಲದಕ್ಕೂ ಕಾರಣಕರ್ತರು ಮಹಿಳೆಯರು. ಯಾಕೆಂದರೆ ಒಂದು ಮನೆಯನ್ನು ಬೆಳಗಲಿಕ್ಕೆ ಸಾಧ್ಯ ಅವರಿಂದ ಇದೆ, ಕತ್ತಲು ಮಾಡುವಂಥ ಶಕ್ತಿ ಕೂಡ ಅವರಲ್ಲಿ ಇದೆ. ಯಾಕೆಂದರೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತೇವೆ, ಎಲ್ಲ ಮನೆಗಳಲ್ಲಿ ಒಂದೇ ರೀತಿ ಇರುವುದಿಲ್ಲ. ಆದರೆ ಮಹಿಳೆ, ಅವಳ ಶಕ್ತಿ ಬಹಳ ಅಪಾರವಾದದ್ದು. ನೋಡಿ, ಬಾಲ್ಯಾವಸ್ಥೆಯಲ್ಲಿ ತಂದೆ ತಾಯಿಗಳ ಆಶ್ರಯದಲ್ಲಿ ಬೆಳೀತಾಳೆ ಅವಳು. ವಿದ್ಯಾಭ್ಯಾಸ ನಂತರ ಅವಳ ವಯಸ್ಸಿಗೆ ಬಂದಾಗ ಮದುವೆ ಆಗ್ತಾಳೆ. ಗಂಡನ ಮನೆಯಲ್ಲಿ ಅತ್ತೆ ಮಾವ ಅವರನ್ನು, ಗಂಡ, ಸಂಸಾರ, ಮಕ್ಕಳು ಇದನ್ನೆಲ್ಲ ತೂಗಿಸಿಕೊಂಡು ಹೋಗೋದು ಮಹಿಳೆ. ಮುಖ್ಯವಾಗಿ ಪ್ರಧಾನ ಪಾತ್ರ ಅವಳದ್ದು. ಆದರೆ ತಂದೆ ಎಷ್ಟೋ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡೋರು ಇದ್ದಾರೆ. ಯಾಕಂದರೆ ಈಗ ನಾವು ಕೆಲವರು ಹೇಳ್ತೀವಿ, ತಾಯಿಯೇ ದೇವರು, ನಿಜ, ತಾಯಿಯೇ ದೇವರು, ಹೌದು. ಆದರೆ ತಂದೆಯ ಪಾತ್ರ ಕೂಡ ಅದರಲ್ಲಿ ಪ್ರಾಮುಖ್ಯವಾಗಿದೆ. ನಾನು ಈ ಸಂದರ್ಭದಲ್ಲಿ ಅದು ಕೂಡ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅವನ ತ್ಯಾಗ ಕೂಡ ಇರ್ತದೆ ನೋಡಿ. ಅವನ ತ್ಯಾಗ, ಅವನ ಕಷ್ಟ, ಅವನು ಮಕ್ಕಳನ್ನು ಬೆಳೆಸಲಿಕ್ಕೆ ಅವನು ಸಹ ಭಾಳ ಕಷ್ಟಪಡ್ತಾನೆ, ಶ್ರಮಿಸ್ತಾನೆ. ಆದರೆ ತಾಯಿ ಮನೆಯಲ್ಲಿ ಇದ್ದುಕೊಂಡು ಅವರ ಮಕ್ಕಳ ಬೆಳವಣಿಗೆ, ಅವರನ್ನು ಇದ್ದುಕೊಂಡು ಅವರಿಗೆ ವಿದ್ಯೆ ಕೊಡುವ, ಅವರಿಗೆ ಪಾಠ ಕಲಿಸುವುದು, ಅವರಿಗೆ ಆಹಾರ ತಿನ್ನಿಸುವುದು, ಅವರನ್ನು ಬೆಳೆಸುವಲ್ಲಿ ಅವಳ ಒಂದು ಶಕ್ತಿ ಅಪಾರವಾದದ್ದು. ಅದರ ಜೊತೆಗೆ ಅತ್ತೆ ಮಾವ ಇರ್ತಾರೆ, ಅವರನ್ನು ನೋಡಿಕೊಳ್ಬೇಕು. ಇದನ್ನು ಸಮಾಜದಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡುವವರಿದ್ದಾರೆ, ಆಫೀಸ್ನಲ್ಲಿ ಎಲ್ಲಿ ಕೆಲಸ ಉಂಟು. ಪಾಪ ಮನೆಯಲ್ಲೆಲ್ಲ ಆ ಮಹಿಳೆಯನ್ನು ಅದು ಎಲ್ಲ ಮಾಡಿಕೊಂಡು ಹೊರಗೆ ಹೋಗಿ ಆ ಕೆಲಸ, ಆಫೀಸ್ ಕೆಲಸ ಅದನ್ನು ನಿಭಾಯಿಸಬೇಕು. ಇಂಥದ್ದೆಲ್ಲ ಮಾಡಿ ಮನೆಯಲ್ಲಿ ಬಂದು ಮನೆಯಲ್ಲಿ ಮಾಡೋ ಕೆಲಸ ಇದೆ. ಅಡಿಗೆ ಮನೆಗೆ ಹೋಗಿ ಕೆಲಸ ಮಾಡೋದು ಅದೇ ಇದೆ ಅವಳಿಗೆ. ಪಾಪ ಎಷ್ಟು ಇದೆ ಅವಳಿಗೆ. ತಂದು ಕೊಡುವವರು ಗಂಡ ಇರಬಹುದು, ಮನೆಯ ಗಂಡಸರು ಇರಬಹುದು. ಅದನ್ನು ಮಾಡಿಕೊಂಡು ಅದರ ತಯಾರು ಮಾಡೋವಳು ಅವಳು. ಹೋಗುವಾಗ ಮಾಡಿ ಹೋಗಬೇಕು, ಬರುವಾಗ ಬಂದು ಮಾಡಬೇಕು. ಇದು ಮಹಿಳೆಯಿಂದ ಮಾತ್ರ ಸಾಧ್ಯ. ಇದು ಸವಾಲುಗಳನ್ನು ನಾನು ತುಂಬ ಎದುರಿಸಿದ್ದೇನೆ. ಈ ಮುಂಚೆ ಹೇಳಿದೆ ನಾನು. ಯಾಕೆಂದರೆ ಗಂಡನ ಮನೆಯವರಿಗೆ ಇಷ್ಟ ಇರಲಿಲ್ಲ, ಅವರು ಪ್ರತಿಷ್ಠಿತ ಮನೆತನ ಅವ್ರದ್ದು, ಅವ್ರಿಗೆ ಇಷ್ಟ ಇರಲಿಲ್ಲ, ಅವರಿಗೆ ಸಹ ಇಷ್ಟ ಇರಲಿಲ್ಲ. ನಾನಲ್ಲಿ ಎಷ್ಟೋ ಸಲ ಹೇಳಿದ್ದಿದೆ, ನಿನಗೆ ವಿದ್ಯಾಭ್ಯಾಸ ಇದೆ, ಸೆಕೆಂಡ್ PUC ಮಾಡಿದ್ದಿ, ಎಲ್ಲಿಯಾದರೂ ಒಂದು ಕೆಲಸಕ್ಕೆ ಸೇರಬಾರ್ದ, ಇದೆಲ್ಲ ಯಾಕೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಎಲ್ಲೆಲ್ಲಿ ಕುಣಿಯೋದು, ಅದನ್ನೆಲ್ಲ ನೋಡುವುದು. ಅಂದರೆ ನಾನು ಕುಣಿಯೋದನ್ನು ಎಲ್ಲರೂ ನೋಡ್ತಾರಲ್ಲ, ಅದು ಅವ್ರಿಗೆ ಇಷ್ಟ ಇಲ್ಲ. ಇದರಿಂದ ನಾವು ಬಹಳ ಒಂದು ಕೆಲವು ಸಮಯದಲ್ಲಿ ದೂರ ಆಗಿದ್ದಿದೆ ನಾವು.
ಇದು ಬಹಳ ಬೇಸರದ ಸಂಗತಿ, ನಾನು ಹೇಳ್ಬೋದೋ ಹೇಳಬಾರ್ದು ಗೊತ್ತಿಲ್ಲ. ಯಾಕಂದರೆ ಮನವಿಚ್ಚಿ ಮಾತಾಡುವಾಗ ಎಲ್ಲ ಬರ್ತದೆ ಅದು. ಅವರು ಎಷ್ಟೋ ಸಮಯ ದೂರ ಇದ್ದರು. ಅವರು ಎಲ್ಲಿ ಹೋದರು ಏನು ಅಂತ, ಎಲ್ಲಿ ಅಂದರೆ ಅವರ ಮನೆಯಲ್ಲಿದ್ದರು, ಅವರ ಎಲ್ಲೋ ಇದ್ದರು, ಹಾಗೆ ಇದ್ದರು. ಇದು ನನಗೆ ಒಂದು ಬಹಳ ಮನಸ್ಸಿಗೆ ನೋವಾಯಿತು. ನನ್ನ ತಾಯಿ ಅಳ್ತಾ ಇದ್ದರು. ಈ ರೀತಿ ಇದ್ದರೆ ಬೇಕಿತ್ತ ಮಗ ಅಂತ ಹೇಳಿದ್ರು. ಆಗ ಈ ರೀತಿ ಇದ್ದರೆ ಬೇಕಿತ್ತ, ಸಿನಿಮಾ ರಂಗಭೂಮಿ ಬೇಕಿತ್ತ ನಿನಗೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಅಮ್ಮ ಧೈರ್ಯವಾಗಿರಿ, ಆ ಶಾರದೆ ನಾನು ದೇವರಿದ್ದಾರೆ, ನನ್ನ ಒಂದು ನಿಯತ್ತಿದೆ, ಆದ್ದರಿಂದ ಅವರು ಬಂದೇ ಬರ್ತಾರೆ ನೋಡುವ ಅಂತ. ಆಗ ಏನಂದರೆ ಫೋನ್ ಇರಲಿಲ್ಲ, ಲ್ಯಾಂಡ್ ಫೋನ್ ಇತ್ತು. ಲ್ಯಾಂಡ್ ಫೋನ್ ಇದ್ದರೆ ಅವರು ಎಲ್ಲಿರ್ತಾರೆ ಅಂತ ನಾನು ಲ್ಯಾಂಡ್ ಫೋನಲ್ಲಿ ಮಾಡೋದು. ಮೊಬೈಲ್ ಇಲ್ಲ ಅಲ್ಲ, ಏನು ಮಾಡೋದು? ಮನೆಗೆ ಹೋಗಿ ಅವರ ಮನೆಯಲ್ಲಿ ವಿಚಾರಿಸೋದು. ಅವರು ಎಲ್ಲಿ ಹೋದ್ರು ಅಂತ ನಮಗೇನು ಗೊತ್ತು? ನೀನು ಹೆಂಡ್ತಿ ಅಲ್ವಾ, ನಿನ್ಗೆ ಗೊತ್ತು. ಅವರದೊಂದು ಕುಂಕುಮಾತು ಇದೆಲ್ಲ. ಆಮೇಲೆ ಏನಂದರೆ ಯಾರೋ ಅವರ ಅಣ್ಣ, ನನ್ನ ಭಾವ, ಅವರೆಲ್ಲ ಒಟ್ಟು ಮಾಡಿ ಇಬ್ಬರು ಸಹ ಒಟ್ಟಿಗೆ ಬಂದರು. ಭಾವ ಇವರು ಎಲ್ಲ ಮನೆಗೆ ಬಂದರು. ಮನೆಗೆ ಬಂದು ಎಲ್ಲ ಆಯಿತು, ಇದಾಯಿತು. ಮತ್ತು ಚೆನ್ನಾಗಿರಬೇಕು ನೀವು, ಹಾಗೆ ಹೀಗೆ ಎಲ್ಲ ಹೇಳಿ. ಅವಳಿಗೆ ಒಳ್ಳೆ ಹೆಸರುಂಟು, ಒಳ್ಳೆ ಹೆಸರು ಮಾಡಿದ್ದಾಳೆ ಅವಳು. ಇದರಲ್ಲಿ ಗೌರವದ ಸ್ಥಾನಮಾನ ಇದೆ ಅವಳಿಗೆ. ನೀನು ಯಾಕೆ, ಅವಳಿಗೆ ಇಷ್ಟ ಇದ್ದದನ್ನು ನೀವು ಸಹ ಅವಕಾಶ ಕೊಡಬೇಕು ಅವಳಿಗೆ. ಅವಳ ಮನಸ್ಸಿನ ಒಂದು ಇಚ್ಛೆಗೆ ನೀನು ಯಾಕೆ ವಿರೋಧವಾಗಿ ಹೋಗ್ತೀಯಾ ಅಂತೆಲ್ಲ ಹೇಳಿ ಆಯಿತು. ಆದರೂ ಸಹ ಸ್ವಲ್ಪ ಎಷ್ಟಾದರೂ ಅಷ್ಟೇ ಅಂತ ಇತ್ತು. ಅವರು ಯಾವಾಗ ಸರಿಯಾದರು ಅಂದರೆ, ನಾನು ಬಹಳ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದ ನಂತರ ಈ ಪ್ರಶಸ್ತಿಗಳು ಬರಲಿಕ್ಕೆ ಶುರು ಆಯಿತು, ಸನ್ಮಾನಗಳು ಶುರು ಆಯಿತು. ಎಲ್ಲ ಕಡೆ ಒಂದು ನನ್ನನ್ನು ಹೊಗಳೋರು, ಇದು ನನ್ನ ಬಗ್ಗೆ ಅಭಿಮಾನದಿಂದ ಮಾತಾಡೋರು ಎಲ್ಲ ನೋಡಿ ಈಗ ಎಲ್ಲರಿಗೀಗ ನಾನು ಬೇಕು, ನನಗೀಗ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಇದು ನನ್ನ ಬಹಳ ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ನಾನು. ಯಾಕೆಂದರೆ ನಾನು ಅದನ್ನು ಅಲ್ಲಿಗೇ ನಾನು ಬಿಟ್ಟು ಬಿಡ್ತಿದ್ದೆ ಹೆದರಿ. ನಾನು ಒಂದು ಇಷ್ಟು ಅಂದರೆ ಏನೋ ನಾನು ಮಹಾ ಏನಲ್ಲ, ಆದರೂ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇತ್ತು. ಇದನ್ನೆಲ್ಲ ಫೇಸ್ ಮಾಡಿ ಬಂದವಳು ನಾನು, ಬಹಳ ಕಷ್ಟ ಅನುಭವಿಸಿದವಳು. ಆ ಕಷ್ಟದ ದಿನಗಳು, ತಾಯಿ ನಮ್ಮನ್ನು ಸಾಕಿದ ದಿನಗಳು, ಆ ಕಷ್ಟದ ದಿನಗಳನ್ನು ನಾನು ಮರೆಯುವಂತಿಲ್ಲ. ಕೂಲಿ ನಾಲಿ ಮಾಡಿ ತಾಯಿ ಸಾಕಿದ್ದು ನಮ್ಮನ್ನು, ವಿದ್ಯಾಭ್ಯಾಸ ಕಲಿಸಿದ್ದು. ನಾನು ಮತ್ತು ನನ್ನ ತಮ್ಮ 2 ಮಕ್ಕಳು ನಾವು ಕಲಿಸಿ. ಅವರು ಹೇಳ್ತಾಯಿದ್ರು, ನನ್ನ ಹಾಗೆ ನೀವು ಆಗಬಾರ್ದು ಮಕ್ಕಳೇ, ನನ್ನ ಹಾಗೆ ನೀವು ಆಗಬಾರ್ದು ಮಗ, ನೀವೊಂದು ಎಲ್ಲರ ಮುಂದೆ ಅವರ ಸರಿಗೆ ಕೂತ್ಕೊಳ್ಳುವಂಥವರಾಗಬೇಕು, ಅವರ ಸರಿ ನಿಲ್ಲೋರಾಗಬೇಕು ನೀವು ಅಂದರೆ. ಅಮ್ಮನದು ಅದೊಂದು ನಂದು ಉದ್ದೇಶ, ಅಮ್ಮನ ಉದ್ದೇಶ. ಅಮ್ಮ ಹಾಗೆ ಹೇಳ್ತಿದ್ರು. ಹಾಗೆ ಹೇಳಿ ಅವರನ್ನು ನೋಡಿಕೊಳ್ಳಿಲ್ಲ. ಮತ್ತು ಈಗ ದೇವರ ಪಾದ ಸೇರಿದ್ದಾರೆ ಅವರು. ಅದನ್ನು ಹೃದಯದಲ್ಲಿ ಮಾತ್ರ ಅವರು ಯಾವಾಗಲೂ ಶಾಶ್ವತ, ನಿರಂತರ. ಅಮ್ಮ ಮತ್ತು ಮಗ ಅಂತ ಹೇಳಿದರೆ ಅವರು ಸ್ನೇಹಿತರ ಥರ ಬೇಕು, ಆತ್ಮೀಯತೆಯಿಂದ ಇರಬೇಕು. ಅಷ್ಟೊಂದು ಆ ಮಗ ತಾಯಿಯನ್ನು ಅಷ್ಟೇ ಗೌರವಿಸಬೇಕು. ತಾಯಿ ಅಂಥ ಒಂದು ಪ್ರೀತಿಯನ್ನು ಅವನಿಗೆ ಕೊಡಬೇಕು. ಅವರ ಒಂದು ಅನ್ಯೋನ್ಯತೆ, ಅವರ ಒಂದು ಪ್ರೀತಿ ಅದು ಶಾಶ್ವತವಾಗಿ ಉಳಿಬೇಕಾದರೆ ಆ ಬಾಂಧವ್ಯ ಬಹಳ ಮುಖ್ಯ. ಯಾಕೆಂದರೆ ಕೆಲವರು ಇರ್ತಾರೆ ಮಕ್ಕಳು, ಮದುವೆ ಆದ ನಂತರ ಒಂದು ಏನೋ ಬದಲಾವಣೆ ಇರೋದು, ಹೀಗೆಲ್ಲ ಇರ್ತಾರೆ. ಅದೆಲ್ಲ ಆಗದೆ ತಾಯಿ ಮಗ ಅವರಿಂದ ಸ್ನೇಹಿತರಾಗಿ ಆತ್ಮೀಯರಾಗಿ ಇರಬೇಕು. ಅಷ್ಟೊಂದು ಆತ್ಮೀಯತೆಯಿಂದ ಇರಬೇಕು. ಅಣ್ಣ ತಂಗಿ, ಯಾಕೆಂದರೆ ಅಣ್ಣನಿಗೆ ತಂಗಿಗೆ ಅಣ್ಣನೇ ಒಂದು ಇದು ಸಹಕಾರ ಶಕ್ತಿ. ಯಾಕೆಂದರೆ ಅವಳ ಮುಂದಿನ ಯಾವ ಭವಿಷ್ಯಕ್ಕೂ ಅವನೊಂದು ಆಧಾರವಾಗಿ ಇರಬೇಕು. ಅವಳ ಯಾವ ಇದಕ್ಕೂ ಅವಳಿಗೊಂದು ರಕ್ಷಣೆ ಕೊಡುವವನು, ಅವಳನ್ನು ರಕ್ಷಿಸುವವನು ಅಣ್ಣನಾಗಿರಬೇಕು. ಅಂಥ ಒಂದು ಬಾಂಧವ್ಯ ಅಣ್ಣ ಮತ್ತು ತಂಗಿಯಲ್ಲಿ ಇರಬೇಕು. ಗಂಡ ಹೆಂಡತಿಯ ಅನ್ಯೋನ್ಯತೆ ಬಹಳವಾಗಿ ಆತ್ಮೀಯತೆಯಿಂದ ಇರಬೇಕು. ಅವಳು ಅವನನ್ನು ಗೌರವಿಸಬೇಕು. ಅವಳು ಬರೀ ಒಂದು ಮನೆಯಲ್ಲಿ ಕೆಲಸ ಮಾಡುವ ಒಂದು ತೊತ್ತಲ್ಲ, ಬರೀ ಒಂದು ಅವಳು ಮಕ್ಕಳನ್ನು ಕಾಡುವ ಒಂದು ಮಕ್ಕಳು ಹೇರುವ ಒಂದು ಯಂತ್ರ ಅಲ್ಲ. ಅವಳು ಮನೆಯ ಒಂದು ಶಕ್ತಿ, ಒಂದು ಮನೆಯ ಒಂದು ಒಡತಿ, ನನ್ನ ಹೆಂಡತಿ ಅನ್ನೋ ಭಾವನೆ ಗಂಡನಿಗೂ ಇರಬೇಕು. ಅವಳಿಗೂ ಗಂಡನ ಮೇಲೆ ಅಂಥ ಒಂದು ಪ್ರೀತಿ ವಿಶ್ವಾಸ ಇರಬೇಕು. ಅವರಲ್ಲಿ ಒಗ್ಗಟ್ಟು ವಿಶ್ವಾಸ ಇರಬೇಕು. ಹಾಗಿದ್ದರೆ ಮಾತ್ರ ಅವರ ಒಂದು ಸಂಸಾರ ಒಳ್ಳೆಯ ರೀತಿಯಲ್ಲಿ ತೂಗಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಮಹಿಳೆ ನಕಲು ಮಾತ ರೀತಿಯಲ್ಲ ಮುಂಚೂಣಿ ಡುಲ್ಲೇರು ಧೈರ್ಯಸ್ಥೇರಕಲು ಒಯ್ಕಲ ಪಿರಜಾರು ನಕಲತ್ತು ಮಾತಲ ಧೈರ್ಯ ಉಂಡಗಲಿ ಎಡ್ಡೆದ ನಿಯತ್ತಡು ಅಕ್ಕಲು ಸಮಾಜಮುಖಿಯಾದ ಎಡ್ಡೆ ರೀತಿಯಲ್ಲಿ ಬದುಕೊಂದುಲ್ಲೇರು. ಅಕ್ಕಲು ಸಮಾಜೋಡು ಎಡ್ಡೆ ರೀತಿಡು ಇಲ್ಲನ ತೂವೊಂದು, ಅಕ್ಕಲ ಸಂಸಾರವನ್ನು ತೂವೊಂದು, ಫ್ಯಾಮಿಲಿನ ತೂವೊಂದು,
ಮಾತ ಕೊಡಿನ ನಿಭಾಯಿಸುನಂಚಿನ ಶಕ್ತಿ ಪ್ರತಿ ಒಂಜಿ ಮಹಿಳೆಗಳ ಉಂಡು. ಐದು ಏಪಲ ವಾ ಮಹಿಳೆಲ ಪಿರಜಾರರ ಬಲ್ಲಿ ಉಯ್ಕಲ ಸಂಕೋಚ ಮಲ್ತದ್ದು ಪೋಡಿದು ಪಂಡದು ಅಂಚ ಪನ್ಪೆರಂಚ ದಾಲಜಿ ನಮ್ಮ ಧೈರ್ಯ ದುಂಪೋಡು, ನಮ್ಮ ನಿಯತ್ತುಂಡು, ನಮ್ಮ ಧೈರ್ಯ ಉಂಡು, ನಂಗೆ ಶಕ್ತಿ ಉಂಡು ದುಂಬು ಪೋಡು ಪನ್ಪಿನ ಆ ಒಂಜಿಂದು ಆ ಪುಂಜಲಿಗೆ ಬೋಡು. ಮದುಮೆ ಅದು ಒಂಜಿ ವರ್ಷದಲ್ಲೇ ಡೈವರ್ಸ್ ಆಪುಂಡು. ಒಂಜಿ ವರ್ಷದಲ್ಲೇ 2 ತಿಂಗಳಲ್ಲೇ 3 ತಿಂಗಳದಲ್ಲೇ ಬೇತೆ ಬೇತೆ ಆಪೇರು. ವಾ ಕಾರಣ ದಾದ ಕಾರಣ ಈಗ ಆಯ ಕಾರಣನ ಮೂಲ ಕಾರಣ ನಂಗೆ ಗೊತ್ತುಪ್ಪುಜಿ ನಮ್ಮ ವಿಷಯವನ್ನು ತೆರೆಯೊಂದುಪ್ಪು ಆಂಡಲ ದಾದ ಬನ್ನಗ ನಿಜವಾದ ಆಳು ಕೆಲವು ಓಡೆ ಮಟ್ಟಕ್ಕೆ ಒಂಜಿ ಬಾಲೆ ಆಯ್ಬೇಕು ಡೈವರ್ಸ್ ಕೊರ್ಪೇರು ಇಂದು ಬಾರಿ ಮಲ ಒಂಜಿ ದುರಂತ ಆಂಡಲ ಆಳು ಪೋಡಿ ಅಂದೆ ಆಳು ಆ ಧೈರ್ಯೋಡ ಏನು ಫೇಸ್ ಮಾಡ್ತದೆ ಆ ಬಾಲೆನ ಒಂಜಿ ರೀತಿ ಸಮಾಜಕ್ಕೆ ಒಂಜಿ ಬೋಡ ಪಿಳೆಗೆ ಒಂಜಿ ತೂಪಲಾರು ಐಕ್ ವಿದ್ಯಾಭ್ಯಾಸ ಕೊರ್ದು ಐನೆಡ್ಡೆ ರೀತಿ ತೂವೊಂದು ಮಾತ ರೀತಿ ಲೈಕ್ ಏನಾಯ್ತು ಬೆಳವಣಿಗೆ ಆಯ್ತು ಅಭಿವೃದ್ಧಿ ಅವಿನ ಒಂಜಿ ಒಡ್ಡೆ ಉನ್ನತ ಒಂದು ಸ್ಥಾನಡು ಅಂತ ಒಂಚಿನ ಒಂಜಿ ಇನ್ನೇನು ತೂಪಲು ಏರು ಇಂದು ಮಹಿಳೆ ದಯಪನಗ ಆಣನ ತುಲೆ ಆಣನ ಒಂಜಿ ಊಲ ಒಂಜಿ ಸಹಕಾರ ದಾಂತೆ ಒಂಜಿ ಪೊಣ್ಣು ಪೊಂಜೆ ವಂಚ ಮಲ್ಪೊಡುಂದಾಂಡ ಅಲ್ಲಿಗೆ ಏತ ಕಷ್ಟಪ್ಪು ಬೊಕ್ಕ ಮಾಸ್ತ್ ಕೊಡಿದ್ದು ಡೈವರ್ಸ್ ಆಪಿನಿ ಬೊಕ್ಕ ಏತೋ ಅಬಲೆ ಪೊಣ್ಣಲ್ನ ಎಲ್ಲ ಪ್ರಾಯದ ರೇಪಿಯಸ್ ನೇನು ಮಾತ ಏನನಗ ಮನಸ್ಸಿಗೆ ಮಸ್ತ್ ದುಃಖ ಆಪುಂಡು ನೆಕ್ಕ ಮಾತ ಬನ್ನಗ ನೆಕ್ಕ ಸಮಾಜಡು ಉತ್ತರ ಕೊರಿಯದ ದಾದ ಎಂಚಿನ ಪಂಡದು ಹೆಂಗೆ ಅರ್ಥ ಆಪುಜವು ದಾದ ಬಂದು ಕೇಳಿದ ಮನಸ್ಸಿಗೆ ದುಃಖ ಮಲ್ತದು ಪೋಲಿ ತುಳು ಪ್ರೇಕ್ಷಕರಿಗೆ ಈ ಚಿತ್ರರಂಗುನು ರಂಗಭೂಮಿನ ಬುಳೆಪವನಕಲು ಪ್ರೇಕ್ಷಕರು ಪೂರ ದಾಯಪನಾಗ ಎಂಕುಲು ಕಲಾವಿದರು ಮೋನೆಗೆ ಬಣ್ಣ ಪಾಡ್ದು ಸ್ಟೇಜಿಗೆ ಪಾಡ್ದು ಬತ್ತನ ಯಾರಂದು ಎದುರುಕುಲುನ ಕಲಾವಿದರ ಪ್ರೋತ್ಸಾಹ ಕೊರ್ದು ಅಕ್ಕಲನ ಆಶೀರ್ವಾದ ಇತ್ತನ ಮಾತ್ರ ಕಲಾವಿದರ ಬೆಳೆಯರ ಬುಲೆಯರ ಸಾಧ್ಯ. ಅಕ್ಕಲನ ಪ್ರೋತ್ಸಾಹ ಅಕ್ಕಲನ ಒಂಜಿ ಅಕ್ಕಲು ದಿಂಜಾವನಂಚಿದ ಧೈರ್ಯ ಒಂಜಿ ಕಲಾವಿದರಿಗೆ ಅವು ಸರ್ವಶ್ರೇಷ್ಠ. ದಯಪನಗ ರಾಜಕುಮಾರ್ ಪಂತೇರು ಅಭಿಮಾನಿಗಳೇ ದೇವರುಗಳು ಒಂದುದು ಅವು ಅವ್ರ ಬಾಯಿ ಪಾತ್ರ ಪಂತಿನತ್ತು ನಿಜವಾದ ನಮ್ಮ ಮಿತ ಅಭಿಮಾನ ಜನಕ್ಕಲೇನ ಪ್ರೋತ್ಸಾಹ ಜನಕ್ಕಲೇನ ಅಭಿಮಾನ ಅಕ್ಕಲು ಕೊರ್ಪಿನ ಪ್ರೀತಿ ವಿಶ್ವಾಸ ಅವು ಇತ್ತನೇ ಒಂಜಿ ಕಲಾವಿದರ ಬುಳೆಯರ ಸಾಧ್ಯ. ತುಲೆ ಈತ ಸಂಖ್ಯೆ ಸಿನಿಮಾಲು ಬರೋದುಂಡು ರಂಗಭೂಮಿ ಈತ ಬುಳೆದುಂಡು ನೆಕ್ಕ ಮಾತ ಕಾರಣ ಏರು ಜನಕ್ಕಲು ಕಲಾಭಿಮಾನಿಲು ಅಂಚಾಯನೇಡ್ದ ಹತ್ರ ನನಲ ಆ ಜನಕ್ಕಲ್ನ ಮಾತ ಕಲಾಭಿಮಾನಿಲ್ನ ಆಶೀರ್ವಾದ ಒಪ್ಪಾಡು ಈ ಕಲಾರಂಗಗೂ ಚಿತ್ರರಂಗಗೂ ಅಕ್ಕಲ್ನ ಆಶೀರ್ವಾದ ಒಪ್ಪಾಡು ಪಂಡದು ಅಕ್ಕಳನ್ನ ಗೌರವಪೂರ್ವಕವಾದ ಏನಕ್ಲೆಗೆ ರಿಕ್ವೆಸ್ಟ್ ಮಲ್ತೊಂದುಲ್ಲೆ. ಡೇ ಟು ಡೇ ವಾಹಿನಿಯಲ್ಲಿ ನನಗೆ ಒಂದು ಮಹಿಳಾ ದಿನಾಚರಣೆ ಪ್ರಯುಕ್ತ ಒಂದು ಇಲ್ಲಿ ಮಾತಾಡಿ ಒಂದು ಸಂದರ್ಶನ ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದಕ್ಕೆ ನನ್ನ ಅನಂತಾನಂತ ಧನ್ಯವಾದಗಳು.